ಕಾಡಿನ ಗುಹೆಯಲ್ಲಿ ಹಸಿದ ಮುದಿ ಸಿಂಹವು ಬೇಟೆಯಾಡಲು ಶಕ್ತಿಯಿಲ್ಲದೆ ಬಹಳ ಅಸಹಾಯಕವಾಗಿ ಕುಳಿತು ಯೋಚಿಸುತ್ತಿತ್ತು. ನರಿಯನ್ನು ಕರೆದು ಯಾವುದಾದರೂ ಪ್ರಾಣಿಯನ್ನ ಉಪಾಯದಿಂದ ತನ್ನ ಬಳಿ ಕರೆತರುವಂತೆ ಕಟ್ಟುನಿಟ್ಟಿನ ಆಜ್ಞೆ ಮಾಡಿತು. ನರಿಯು ಹಳ್ಳಿಯ ಕಡೆಗೆ ನಡೆದು ಹೋಗುತ್ತಾ ಯಾವ ಪ್ರಾಣಿಯನ್ನು ಬಲಿ ಕೊಡಬಹುದೆಂದು ತನ್ನಲ್ಲಿ ತಾನೇ ಆಲೋಚಿಸಿತು. ಹಳ್ಳಿಯ ಬಳಿ ಮೇಯುತ್ತಿದ್ದ ಕತ್ತೆಯನ್ನು ಕಂಡ ನರಿಯು ಗೆಳೆಯನಂತೆ ನಟಿಸುತ್ತಾ ಅದರ ಹತ್ತಿರ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಬಂದಿತು. ರಾಜನಿಗೆ ಮಂತ್ರಿಯ ಅವಶ್ಯಕತೆ ಇದೆ ಎಂದು ಸುಳ್ಳು ಹೇಳಿ ನರಿಯು ಕತ್ತೆಯ ಮನಸ್ಸನ್ನು ಒಪ್ಪಿಸಿ ಕಾಡಿನತ್ತ ಆಕರ್ಷಿಸಿತು. ಮೂರ್ಖ ಕತ್ತೆಯು ನರಿಯ ಮಾತನ್ನು ನಂಬಿ ರಾಜನ ಮಂತ್ರಿಯಾಗುವ ಆಸೆಯಿಂದ ಸಂತೋಷದಿಂದ ಕಾಡಿನ ಒಳಗೆ ಹೆಜ್ಜೆ ಹಾಕಿತು. ಕತ್ತೆಯು ಗುಹೆಯ ಹತ್ತಿರ ಬಂದ ತಕ್ಷಣ ಸಿಂಹವು ಕತ್ತೆಯ ಮೇಲೆ ಜಿಗಿಯಿತು. ಆದರೆ ಗುರಿ ತಪ್ಪಿತು. ಸಿಂಹದ ದಾಳಿಯಿಂದ ಗಾಬರಿಗೊಂಡ ಕತ್ತೆಯು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಲು ಕಾಡಿನಿಂದ ಹಳ್ಳಿಯ ಕಡೆಗೆ ವೇಗವಾಗಿ ಓಡಿತು. ನರಿಯು ಮತ್ತೆ ಕತ್ತೆಯ ಬಳಿ ಹೋಗಿ ರಾಜನು ಪ್ರೀತಿಯಿಂದ ಮುತ್ತು ಕೊಡಲು ಬಂದಿದ್ದನೆಂದು ಪುನಃ ಸುಳ್ಳು ಹೇಳಿತು. ನರಿಯ ಮಾತಿಗೆ ಮರುಳಾದ ಕತ್ತೆಯು ಎರಡನೇ ಬಾರಿ ಮೃತ್ಯುವಿನ ದವಡೆಯಾದ ಸಿಂಹದ ಗುಹೆಯ ಕಡೆಗೆ ಸಾಗಿ ಬಂದಿತು. ಈ ಬಾರಿ ಸಿಂಹವು ಯಾವುದೇ ತಪ್ಪು ಮಾಡದೆ ಕತ್ತೆಯನ್ನು ಹಿಡಿದು ಕೊಂದು ತನ್ನ ಹಸಿವನ್ನ ನೀಗಿಸಿಕೊಂಡಿತು. ಸಿಂಹವು ಸ್ನಾನಕ್ಕೆ ಹೋದಾಗ ಚತುರ ನರಿಯು ಕತ್ತೆಯ ಮೆದುಳು ಮತ್ತು ಹೃದಯವನ್ನು ರಹಸ್ಯವಾಗಿ ತಿಂದೇ ಬಿಟ್ಟಿತು. ಮೆದುಳು ಎಲ್ಲಿ ಎಂದು ಕೇಳಿದ ಸಿಂಹಕ್ಕೆ ಕತ್ತೆಗೆ ಮೆದುಳಿದ್ದರೆ ಮರಳಿ ಬರುತ್ತಿತ್ತೆ ಎಂದು ನರಿಯು ಹೇಳಿತು. ಈ ಕಥೆಯಲ್ಲಿ ನಿಮ್ಗೆ ಸಿಂಹ ಇಷ್ಟವಾದ್ರೆ ಲೈಕ್ ಮಾಡಿ, ನರಿ ಇಷ್ಟವಾದ್ರೆ ಕಮೆಂಟ್ ಮಾಡಿ, ಕತ್ತೆ ಇಷ್ಟವಾದ್ರೆ ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಕ್ರೌನ್ ಬಿ ಕ್ರಿಯೇಷನ್ ಪುಟವನ್ನ ಈಗಲೇ ಫಾಲೋ ಮಾಡಿ. ಧನ್ಯವಾದಗಳು.